ರಾಗ ರೀತಿಗೌಳ. ಯೋಗರತೋ ವಾ ಭೋಗರತೋ ವಾ ಸಂಗರತೋ ವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ ಭಜ ಗೋವಿಂದಂ ಭಜ ಗೋವಿಂದಂ. ಯೋಗದೊಳಿತೋ ಭೋಗದೊಳಿತೋ ಸಂಗದೊಳಿತೋ ನಿಸ್ಸಂಗದೊಳೋ ಬ್ರಹ್ಮಾನಂದವ ಪಡೆವ ಸತ್ತನೇ ಸುಖಿಯೋ ಸುಖಿ ಅವನಿತ್ಯ ಸುಖಿ ಗೋವಿಂದನ ನೆನೆ ಗೋವಿಂದನ ನೆನೆ. ವೇದಾಂತದ ಸಾರಸರ್ವಸ್ವವಾದ ಶ್ರೀಶಂಕರರ ಮೋಹಮುದ್ಗರದ ಅಂದರೆ ಭಜಗೋವಿಂದಂ ಸ್ತೋತ್ರದ 19ನೆಯ ಶ್ಲೋಕದ ಅಂತರಾರ್ಥವನ್ನು ತಿಳಿಯೋಣ. ಯೋಗರತೋವಾ ಭೋಗರತೋವಾ ಸಂಗರತೋವಾ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಎಷ್ಟು ಅರ್ಥಪೂರ್ಣವಾದ ಶ್ಲೋಕ. ಇದರ ಅರ್ಥ, ಒಬ್ಬನು ಯೋಗಿಯಾಗಿರಲಿ ಅಥವಾ ಭೋಗಿಯಾಗಿರಲಿ, ಸತ್ಸಂಗದಲ್ಲಿರಲಿ ಅಥವಾ ಸಂಘ ರಹಿತನಾಗಿರಲಿ, ಯಾರ ಚಿತ್ತವು ಬ್ರಹ್ಮಚಿಂತನೆಯಲ್ಲಿ ನಿರತವಾಗಿರುವುದೋ ಅಥವಾ ಬ್ರಹ್ಮ ಭಾವದಲ್ಲಿ ವಿಹರಿಸುತ್ತಿರುವುದೋ ಆತನು ಅಂತಿಮ ಪರಿಣಾಮವಾದಂತಹ ಆನಂದದಲ್ಲಿ ಮುಳುಗುತ್ತಾನೆ, ಆನಂದದಲ್ಲಿ ಇರುತ್ತಾನೆ, ಆನಂದಿಸುತ್ತಲೇ ಇರುತ್ತಾನೆ. ಇದು ನಿಶ್ಚಿತ ಎಂಬುದು ಈ ಶ್ಲೋಕದ ಅರ್ಥ. ಅಪಾರವಾದ ಪರಬ್ರಹ್ಮನ ಸೃಷ್ಟಿಯಲ್ಲಿ ವಿವೇಚನಾ ಶಕ್ತಿಯುಳ್ಳ ಪ್ರಾಣಿ ಎಂದರೆ ಮನುಷ್ಯ. ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಧ್ಯೇಯವು ಸುಖವನ್ನು ಅರಸುವುದು, ಆನಂದ ಹೊಂದುವುದೇ ಆಗಿರುತ್ತದೆ. ಆದರೆ ಶಾಶ್ವತವಾದ ಸುಖ, ಆನಂದ ಯಾವುದು, ಅದನ್ನು ಹೊಂದುವ ಬಗೆ ಹೇಗೆ ಎಂಬುದನ್ನು ಆಲೋಚಿಸದೆ ಐಹಿಕವಾದ ಕ್ಷಣಿಕ ಸುಖವನ್ನೇ ದೊಡ್ಡದೆಂದು ಪರಿಭಾವಿಸುತ್ತಾ ಅದನ್ನು ಪಡೆಯುವುದಕ್ಕಾಗಿ ಎಲ್ಲರೂ ಪ್ರಯತ್ನಿಸುತ್ತಾರೆ. ಐಹಿಕ ಸುಖಕ್ಕಿಂತ ಆಮುಷ್ಮಿಕ ಸುಖವೇ ಆಪ್ಯಾಯಮಾನವಾದುದು. ಇದನ್ನೇ ಮುಕ್ತಿ, ಮೋಕ್ಷ, ಅಪವರ್ಗ ಎಂದು ಕರೆಯುವುದು. ಮನುಷ್ಯ ಜನ್ಮದ ಪರಮೋದ್ದೇಶವೇ ಮೋಕ್ಷ ಸಾಧಿಸುವುದಾಗಿರುತ್ತದೆ. ಮುಕ್ತಿದ್ವಾರಮಪಾವೃತಾಂ ಅಂದರೆ ಮುಕ್ತಿಗೆ ತೆರೆದಿಟ್ಟ ಬಾಗಿಲಿನಂತಿದೆ ಮನುಷ್ಯ ಜನ್ಮ ಎನ್ನುತ್ತದೆ ಪರಮಹಂಸ ಸಂಹಿತೆಯಾದಂತಹ ಭಾಗವತ. ಐಹಿಕ ಸುಖಗಳನ್ನು ಅನುಭವಿಸುತ್ತಾ ಕಾಲಯಾಪನೆ ಮಾಡುವವನು ಭೋಗಿಯಾದರೆ, ಆಮುಷ್ಮಿಕ ಸುಖಕ್ಕಾಗಿ ಪ್ರಯತ್ನಿಸುವವನು ತನ್ನನ್ನು ತಾನು ತಿಳಿದವನು ಯೋಗಿ ಎನಿಸುತ್ತಾನೆ. ಭೋಗ ಹೆಚ್ಚಾದರೆ ರೋಗಕ್ಕೆ ಎಡೆಮಾಡಿಕೊಡುತ್ತದೆ. ಇದೇ ಭವರೋಗ. ಭವರೋಗ ವಿಮೋಚನೆಗೆ ಭಗವಂತನ ಅನುಗ್ರಹ ಬೇಕು. ಇಹ ಪರ ಎರಡರ ಸಮನ್ವಯ ಸಾಧನೆಗಾಗಿ ಪ್ರಯತ್ನವೆಂಬುದು ನಿರಂತರವಾಗಿರಬೇಕು. ಮನುಷ್ಯ ಸತ್ಸಂಗದಲ್ಲಿ, ಸಜ್ಜನರ ಸಾಂಗತ್ಯದಲ್ಲಿ, ಸತ್ಕಥಾ ಕಾಲಕ್ಷೇಪದಲ್ಲಿ ನಿರತನಾದಾಗ
ನಿಶ್ಚಲ ತತ್ವಾನುಸಂಧಾನದಿಂದ ಜೀವನ್ಮುಕ್ತಿ ಎನ್ನುವುದು ಸಿದ್ಧಿಸುತ್ತದೆ. ಹಾಗಾಗಿ ದಾಸರು ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಎಂದಿರುತ್ತಾರೆ. ಕೇವಲ ಅರ್ಥ ಸಾಧನೆಯಲ್ಲಿ ಅಂದರೆ ಹಣ ಸಂಪಾದನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡು ಸಂಘ ವಿಹೀನರಾಗಿ ಬಿಟ್ಟರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆಯಸ್ಸು ಕಳೆದದ್ದೇ ಗೊತ್ತಾಗುವುದಿಲ್ಲ. ಸುಭಾಷಿತವೊಂದು ಇದರ ಮೇಲೆ ಬೆಳಕು ಚೆಲ್ಲುತ್ತದೆ. ಇದಂ ಲಬ್ಧಂ ಇದಂ ನಷ್ಟಂ ಇದಂ ಲಪ್ಸ್ಯೆ ಪುನರ್ಧಿಯ ಇದಂ ಚಿಂತಯತಾಮೇವ ಜೀರ್ಣಮಾಯು ಶರೀರಿಣಾಂ. ಅಂದರೆ ಇದನ್ನು ಪಡೆದೆ, ಇದು ನಷ್ಟವಾಯಿತು, ನಷ್ಟವಾದದ್ದನ್ನು ಪುನಃ ಪಡೆದೆ, ಈ ರೀತಿ ಚಿಂತಿಸುತ್ತಾ ಆಯಸ್ಸು ಹೋಗಿದ್ದೇ ತಿಳಿಯಲಿಲ್ಲ ಎಂದು ವ್ಯಾವಹಾರಿಕ ಜಗತ್ತಿನ ಕಠೋರ ಸತ್ಯವನ್ನು ಈ ಸುಭಾಷಿತ ತಿಳಿಸುತ್ತದೆ. ಯೋಗಿ, ಭೋಗಿ, ಸಂಗರತ, ಸಂಘವಿಹೀನ ಯಾರೇ ಆಗಿರಲಿ ಅವರ ಮನಸ್ಸು ಬ್ರಹ್ಮಚಿಂತನೆಯಲ್ಲಿದೆ ಎಂದರೆ ಶಾಶ್ವತವಾದ ಆನಂದಕ್ಕೆ ಭಾಜನರು ಎಂದರ್ಥ. ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆ ಅಥವಾ ಪರಾವಿದ್ಯೆ ಇದು ಎಲ್ಲ ವಿದ್ಯೆಗಳ ಶಿರೋಮಣಿ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ ಎಂದಿರುತ್ತಾನೆ. ಅಂದರೆ ವಿದ್ಯೆಗಳಲ್ಲಿ ಜ್ಯೇಷ್ಠ, ರಹಸ್ಯಗಳಲ್ಲಿ ಶ್ರೇಷ್ಠ, ಪವಿತ್ರಗಳಲ್ಲಿ ಉತ್ತಮ, ಪ್ರತ್ಯಕ್ಷ ಅನುಭವಕ್ಕೆ ಬರುವಂಥದ್ದು, ಧರ್ಮರೂಪವಾದದ್ದು, ಆಚರಿಸಲು ಅತ್ಯಂತ ಸುಲಭವಾದುದು ಹಾಗೂ ನಾಶವಿಲ್ಲದ್ದು ಈ ಬ್ರಹ್ಮವಿದ್ಯೆ ಎಂದು ಶ್ರೀಕೃಷ್ಣ ಪರಮಾತ್ಮ ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ದಾನೆ. ಬ್ರಹ್ಮನನ್ನು ಅರಿತವನು ಸಾಕ್ಷಾತ್ ಬ್ರಹ್ಮನೇ ಆಗಿಬಿಡುತ್ತಾನೆ. ಆಗ ಶಾಶ್ವತವಾದ ಆನಂದದ ಅನುಭೂತಿಯನ್ನು ಪಡೆಯುತ್ತಾನೆ. ತೈತ್ತಿರೀಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯ ಬ್ರಹ್ಮಾನಂದ ಮೀಮಾಂಸದಲ್ಲಿ ಮನುಷ್ಯ ಆನಂದದಿಂದ ಹಿಡಿದು ಬ್ರಹ್ಮಾನಂದದವರೆಗೆ ಆನಂದದ ವಿವಿಧ ಹಂತಗಳ ಹಾಗೂ ಒಂದಕ್ಕೊಂದರ ಜೋಡಣೆ ಯಾವ ರೀತಿಯದು ಎಂದು ತಿಳಿಸಲಾಗಿದೆ. ಇದರಲ್ಲಿ ಮಂತ್ರ ಈ ರೀತಿ ಬರುತ್ತೆ. ಆಶಿಷ್ಟೋ ದೃಢಿಷ್ಠೋ ಬಲಿಷ್ಠಃ ತಸ್ಯೇಯಂ ಪೃಥಿವೀ ಸರ್ವ ವಿತ್ತಸ್ಯ ಪೂರ್ಣ ಸ್ಯಾತ್ ಸ ಏಕೋ ಮಾನುಷ ಆನಂದಃ ತೇ ಯೇ ಶತಂ ಮಾನುಷ ಆನಂದಃ ಸ ಏಕೋ ಮನುಷ್ಯ ಗಂಧರ್ವಾಣಾಮಾನಂದಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ತೇ ಯೇ ಶತಂ ಮನುಷ್ಯ ಗಂಧರ್ವಾಣಾಮಾನಂದಃ ಸ ಏಕೋ ದೇವ ಗಂಧರ್ವಾಣಾಮಾನಂದಃ. ಈ ರೀತಿ ಮುಂದುವರಿಯುತ್ತಾ ಕೊನೆಯಲ್ಲಿ ತೇ ಯೇ ಶತಂ ಪ್ರಜಾಪತೇರಾನಂದಃ ಸ ಏಕೋ ಬ್ರಹ್ಮಣ ಆನಂದಃ ಅಂತ ಬ್ರಹ್ಮಾನಂದಕ್ಕೆ ಬಂದು ಅದು ನಿಲ್ಲುತ್ತದೆ. ಎಷ್ಟು ಅರ್ಥಪೂರ್ಣವಾದ ಉಪನಿಷತ್ತು, ಅರ್ಥಪೂರ್ಣವಾದ ಮಂತ್ರ. ಬ್ರಹ್ಮಜ್ಞಾನ ಹೊಂದಲು ಅನೇಕ ಮಾರ್ಗಗಳನ್ನು ಉಪನಿಷತ್ತು ಪ್ರತಿಪಾದಿಸಿರುತ್ತದೆ. ಭರತಖಂಡದಲ್ಲಿ ಜನ್ಮ ಪಡೆದಂತಹ ಅನೇಕರು ಔಪನಿಷದ ಮಾರ್ಗಾನುಸಾರ ನಡೆದು ಬ್ರಹ್ಮಾನಂದವನ್ನು ಹೊಂದಿರುತ್ತಾರೆ. ಅದೇ ಮಾರ್ಗದಲ್ಲಿ ನಡೆದು ನಾವು ಸಹ ಬ್ರಹ್ಮಾನಂದದ ಅನುಭೂತಿಯನ್ನು ಹೊಂದೋಣವೇ?